ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಏನ್ ಹೇಳ್ತಾ ಇದ್ದೀರಾ ನೀವು? ಅವರು ನನ್ನತ್ತೆ, ನನ್ನಿಷ್ಟ, ನಾನು ಮಾತಾಡ್ತೀನಿ. ಸುಮ್ನೆ ಮಾತಾಡ್ಬೇಡ ಅಂತಂದ್ರೆ ಕಾರಣ ಏನು ಅಂತ ಹೇಳಿ. ಕಾರಣ ಹೇಳಕ್ಕಾಗಲ್ಲ ಸರು. ನೀನಿನ್ಮೇಲೆ ಅವ್ರ ಜೊತೆ ಜಾಸ್ತಿ ಮಾತಾಡೋದಾಗ್ಲಿ ಅಥವಾ ಅವ್ರ ಜೊತೆ ವ್ಯವಹಾರ ಇಟ್ಕೊಳ್ಳೋದಾಗ್ಲಿ ಮಾಡ್ಕೂಡ್ದು ಅಷ್ಟೇ. ಹೌದಾ ದುರ್ಗಾ? ಅಕ್ಕ ಅಕ್ಕ ತಗೋ ಬೇಗ, ಕಟ್ಟಾಗುತ್ತೆ. ಏನ್ ತಗೋಬೇಕು? ಏನ್ ಕಟ್ಟಾಗುತ್ತೆ? ಅಜ್ಜಿ ಫೋನ್ ಮಾಡ್ತಿದ್ದಾರೆ, ಮಾತಾಡು. ಇಲ್ಲ ಚುಕ್ಕಿ, ನಾನು ಮಾತಾಡಲ್ಲ. ಮಾತಾಡಿದ್ರೆ ಸರಿ ಹೋಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ಒಳಗ್ ಪ್ರೀತಿ ಇಟ್ಕೊಂಡು ಇಲ್ಲ ಅಂತ ನಾಟಕ ಮಾಡ್ತೀಯಾ? ಮಾಡ್ತೀನಿರು. ಈಗ ಯಾಕೆ ಬೇಡ ಅಂತಿರೋದ್ ನೀನು? ಚುಕ್ಕಿ, ಅವ್ರು ಯಾಕೆ ನನಗೆ ಫೋನ್ ಮಾಡಿದ್ದಾರೆ ಗೊತ್ತಾ? ನಾನು ಇಲ್ಲಿಗೆ ಬಂದಿದ್ದೀನಲ್ಲ ಅದಕ್ಕೆ. ಅವ್ರು ಇವಾಗ ಏನಾದರೂ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಅವ್ರೇನಾದರೂ ಮಾತಾಡಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಅವ್ರೇನಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಮನಸ್ಸೇ ಆಗಲ್ಲ. ಹೇಗೋ ಗಟ್ಟಿ ಮನ್ಸು ಮಾಡ್ಕೊಂಡು ಇಲ್ಲಿದ್ದೀನಿ. ನಂಗೆ ಹತ್ಬಿಡ್ತೀನಿ ಅಷ್ಟೆ. ನಾನು ಹತ್ಬಿಡ್ತೀನಿ. ಚುಕ್ಕಿ, ಫೋನ್ ರಿಸೀವ್ ಮಾಡ್ಬೇಡ ಅಂತ ಹೇಳಿದ್ದಾನೆ. ಮತ್ತೆ ಮಾಡಿದ್ಯಾ? ಅವ್ಳು ಸರಿಯಾಗಿ ಮಾಡಿದಾಳೆ. ನೀನ್ ಮಾತಾಡು. ಅಜ್ಜಿ ಯಾಕೆ ಕೆಮ್ತಿದ್ದೀರಾ? ಚುಕ್ಕಿ ಚುಕ್ಕಿ, ಅಜ್ಜಿ ಕೆಮ್ತಿದ್ದೀರಾ, ಹೋಗಿ ನೀರು ತಗೊಂಡು ಹೋಗು. ಅಕ್ಕ, ನೀನ್ ನೀರ್ ಕುಡ್ಸಕ್ಕೆ ಅಜ್ಜಿ ಮಾತಾಡ್ತಿರೋದು ವಿಡಿಯೋ ಕಾಲಲ್ಲಿ. ಇಷ್ಟು ಪ್ರೀತಿ ಇಟ್ಕೊಂಡು ಸುಮ್ಮನೆ ಯಾಕೆ ನಾಟಕ ಮಾಡ್ತೀಯಾ? ಮಾತಾಡು. ಯಾಕೆ ನನ್ ಮೇಲೆ ಕೋಪನ? ಮಾತಾಡಲ್ಲ ಅಂತಿದ್ಯಾ? ಹಾಗ ಅನ್ಬೇಡಿ ಅಜ್ಜಿ. ನಂಗೆ ನಿಮ್ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ. ದಿನ ದಿನಕ್ಕೆ ಜಾಸ್ತಿನೇ ಆಗುತ್ತೆ. ಓಹೋ, ಪ್ರೀತಿ ಜಾಸ್ತಿ ಆಯ್ತು ಅಂತ ಬಿಟ್ಟು ಹೋದ್ಯಾ? ಯಾಕೆ ಹೀಗ್ ಮಾಡ್ತೀಯ? ಈ ಮುದ್ಕಿಗೆ ವಯಸ್ಸಾಯ್ತು, ಹೇಗಾದ್ರೂ ಸತ್ತುಕೊಳ್ಳಿ ಅಂತ ಬಿಟ್ಟು ಹೋದ್ಯಾ? ಅಜ್ಜಿ ಬಿಡ್ತು ಅನ್ನಿ, ನಾನು ಆತರ ಎಲ್ಲ ಅನ್ಕೊಂಡಿಲ್ಲ. ಮತ್ತೆ ಯಾಕೆ ಹೋದೆ? ಈ ಜೀವ ಯಾವತ್ತೋ ಹೋಗ್ಬೇಕಿತ್ತು. ಆದ್ರೆ ಈ ಜೀವ ಇಟ್ಕೊಂಡಿರೋದೇ ನಿನ್ನ ಮತ್ತೆ ರಾಮ್ಗೋಸ್ಕರ. ನೀನು ಹೋದ್ರೆ ಅರ್ಧ ಜೀವ ಹೋದಾಗ ಕಣೆ. ಅರ್ಧ ಜೀವ ಇಟ್ಕೊಂಡು ನಾನು ಹೇಗೆ ಬದುಕ್ಲಿ? ಮನೆಗೆ ಬಾ ಕಂದ. ಅಜ್ಜಿ ಪ್ಲೀಸ್, ನೀವು ಅಳ್ಬೇಡಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಅಲ್ಲಿ ಇರಬಾರ್ದು, ಅದು ಸರಿನೂ ಇರಲ್ಲ. ಯಾವ್ದೇ ಸರಿ ಅಲ್ಲ. ಜೀವ ಪ್ರೀತಿಸೋರ್ನ ಬಿಟ್ಟು ಹೋಗೋದು ಸರಿಯೇನೇನೆ. ಹಠ ಮಾಡ್ಬೇಡ. ನೀಲ್ಲ ಮನೆಗೆ ಬಾರೆ, ನನ್ಗೋಸ್ಕರ ಬಾರೆ. ಅಜ್ಜಿ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಆ ಮನೇಲಿ ನಾನು ಇರಬಾರ್ದು ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನನ್ನಿಂದ ಅಲ್ಲಿರೋ ಜೀವಗಳಿಗೆ ತೊಂದರೆ ಆಗ್ಬಾರ್ದು. ನಾನಿದ್ರೆ ಅವರಿಗೆ ಅಂತರಕ್ಕನ ಜೊತೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ನನ್ನಿಂದ ಒಂದ್ ಜೋಡಿ ದೂರ ಆಗೋದು ಎಷ್ಟು ಸರಿ ನೀವೇ ಹೇಳಿ. ಹಾಕ್ತೀನಿ ನೋಡು. ಯಾವ್ದೇ ಜೋಡಿ? ಪ್ರಪಂಚನ ಈ ಪ್ರಶ್ನೆ ಕೇಳಿ ನೋಡು. ಅಲ್ಲಿಂದ ಬರೋ ಒಂದೇ ಉತ್ತರ, ರಾಮ್ ಮತ್ತೆ ಲೀಲಾನೇ ಜೋಡಿ ಅಂತ. ಈ ಮಾತು ನಿನಗೆ ಅರ್ಥ ಆಗ್ಲಿಲ್ವಲ್ಲೇ? ಅರ್ಥ ಮಾಡ್ಕೊಂಡ್ರು ಈಗ ಏನು ಪ್ರಯೋಜನ ಇಲ್ಲ ಅಜ್ಜಿ. ಏನು ಪ್ರಯೋಜನ ಇಲ್ವಾ? ಸರಿ ಬಿಡು. ಹಾಗಾದ್ರೆ ಈ ಮುದ್ಕೆ ಸತ್ ಮೇಲಾದ್ರೂ ಮನೆಗೆ ಬಾ. ಬಂದ್ಬಿಟ್ಟು 3 ಹಿಡಿ ಮಣ್ಣು ಹಾಕಿ ಈ ಆತ್ಮಕ್ಕೆ ಶಾಂತಿ ಕೋರು. ಅಜ್ಜಿ ಪ್ಲೀಸ್, ನೀವು ಈ ಥರ ಎಲ್ಲ ಮಾತಾಡಬೇಡಿ. ಬರೀ ಮಾತಾಡ್ತಿದ್ದೀನಿ ಅಷ್ಟೇ. ಆದ್ರೆ ನೀನ್ ಬರ್ದಿದ್ರೆ ನಿಜವಾಗ್ಲೂ ನನ್ನ ಉಸಿರು ನಿಂತು ಹೋಗುತ್ತೆ ಕಣೆ. ಆಮೇಲೆ ನೀನು
ಈ ಮುದುಕಿ ಕಾಡಿ ಬೇಡಿದ್ರು ಕೊನೆಗಾಲದಲ್ಲಿ ಮುಖ ತೋರಿಸ್ಲಿಲ್ಲ ಅಂತ ನೀನ್ ಕೊರಗಬೇಡ. ಯಾಕಂದ್ರೆ ನಿನ್ ಮನ್ಸಿಗೆ ನೋವಾದ್ರೆ ನನಗೆ ನೋವಾದಾಗೆ. ಎಷ್ಟೇ ಆಸ್ತಿ ಅಂತಸ್ತು ಇದ್ರು ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿದ್ರು ಕೊನೆಗಾಲದಲ್ಲಿ ಬೇಕಾಗಿರೋದು ಪ್ರೀತಿಸೋ ಹೃದಯ ಅಷ್ಟೇ ಕಣೆ. ನನ್ನ ಕೈಲಿ ಹೇಳಕ್ಕಾಗೋದಿಷ್ಟೆ. ಅದ್ರ ಮೇಲೆ ನಿನ್ನ ಇಷ್ಟ. ಸರು, ನೀನು ಹೋಗಿರು, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಅತ್ತೆ, ಅಕ್ಕ ತಮಾಷೆಗೇನೋ ಹೇಳಿದ್ರು, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಹೌದಾ ದುರ್ಗಾ, ತಮಾಷೆ ಮಾಡ್ದ್ಯಾ? ಹೌದು, ದುರ್ಗಾಗೆ ನನ್ನ ಮೇಲೆ ತುಂಬಾ ಪೊಸೆಸಿವ್ನೆಸ್ಸು. ಅಂತರಾತೆ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಮಾತಾಡಬೇಕು ಅಂತ ಆಸೆ ಅಲ್ವಾ ದುರ್ಗಾ? ಸರಿ, ಹಾಗೆ ಮಾಡ್ತೀನಿ. ನನ್ನ ಪ್ರೀತಿ ದುರ್ಗಾ ಜೊತೆ ನಾನೊಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಸರು, ನೀನೀಗ ಹೋಗು. ಸರಿ ಅತ್ತೆ. ನನ್ನ ವಿರುದ್ಧನೇ ಮನೆ ಜನನ ಎತ್ಕಟ್ಟ್ಯಾ. ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಅದನ್ನ ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಾರ್ಥನಾ. ಪ್ರಾರ್ಥನಾ ಅಲ್ಲ, ಅಂತರ ಅತ್ತೆ. ಏನ್ ಹೇಳು? ಅತ್ತೆ. ನನಗೆ ಅತ್ತೆ ಆಗೋದಕ್ಕೂ ಒಂದು ಯೋಗ್ಯತೆ ಬೇಕು. ಅದು ಖಂಡಿತ ನಿನಗಿಲ್ಲ. ಅತ್ತೆ ಆಗೋದಕ್ಕೆ ಯೋಗ್ಯತೆ ಬೇಕು, ಒಪ್ಕೋತೀನಿ. ಆದ್ರೆ ಅಭಿ ಹೆಂಡತಿ ಆಗೋದಕ್ಕೆ ಯೋಗ್ಯತೆ ಎರಡೂ ಬೇಡ. ಬೇಕಾಗಿರೋದು ಅಂತರ ರೂಪ. ಅದು ನನಗಿದೆ. ರೂಪ ಒಂದೇ ಮುಖ್ಯ ಅನ್ನೋದಾಗಿದ್ದಿದ್ರೆ ನೀ ಇಷ್ಟೊತ್ತಾಗಲೇ ಏಜೆ ಜೊತೆ ಬದುಕು ಶುರು ಮಾಡಬೇಕಿತ್ತು. ಅದು ಇಷ್ಟು ದಿನ ಆದರೂ ನಿನಗೆ ದಕ್ಕಿಲ್ಲ ಅಂದರೆ ಸನಿಹ ಅನ್ನೋದು ರೂಪದಲ್ಲಿಲ್ಲ, ಮನಸ್ಸಿನಲ್ಲಿ ಹುಟ್ಟೋ ಪ್ರೀತಿನಲ್ಲಿದೆ. ಅದನ್ನ ನಾನು ನಿನಗೆ ವಿವರಿಸಿ ಹೇಳಬೇಕಾಗಿಲ್ಲ. ಓಹೋ, ಅದಕ್ಕೋಸ್ಕರ ನನ್ನ ಕಣ್ ತಪ್ಪಿಸಿ ಲೀಲಾನ ಈ ಮನೆ ಕರ್ಕೊಂಡು ಬರೋದಕ್ಕೆ ಅವಳ ಮನೆ ಬಾಗ್ಲಿಗೆ ಹೋಗಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.